ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ನಾನು ಶ್ಯಾಮಲಾ. ನೀವು ನೋಡ್ತಾ ಇರೋದು ಪಾಲಕ್ ಪನ್ನೀರ್ ಪಲಾವ್ ಹೇಗೆ ಮಾಡೋದು ಅಂತ ನೋಡಿ. ಫಸ್ಟು ಒಂದು ಈರುಳ್ಳಿ, ಒಂದು ಟೊಮ್ಯಾಟೊ, 2 ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಒಂದು ಕಟ್ಟು ಪಾಲಕು, ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ರೆಡಿ ಮಾಡ್ಕೊಳ್ಳಿ. ಅದಾದಮೇಲೆ ಪ್ಯಾನಿಗೆ ಪಾಲಕ್ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿನ ಫ್ರೈ ಮಾಡ್ಕೊಳ್ಳಿ. 2 to 3 ಮೆಂಬರ್ಸ್ಗಾದರೆ ಈ ಮೆಥಡಲ್ಲಿ ಫಾಲೋ ಮಾಡಿ. ಅದನ್ನು ಫ್ರೈ ಮಾಡಿರೋದನ್ನ ರುಬ್ಲಿಕ್ಕೆ ಒಂದು ಇಡೀ ಕೊತ್ತಂಬರಿ ಮತ್ತು ಒಂದು ಪೀಸಷ್ಟು ಪನ್ನೀರ್ ಆ್ಯಡ್ ಮಾಡಿ ಅದನ್ನ ಗ್ರೈಂಡ್ ಮಾಡಿ. ನಾನು ಯೂಸ್ ಮಾಡಿರೋದು ನಂದಿನಿ ಅವ್ರದ್ದು ಪನ್ನೀರು. ನಂತರ ಪನ್ನೀರ್ ಕ್ಯೂಬ್ಸ್ನೆಲ್ಲ ಕಟ್ ಮಾಡಿಕೊಂಡು ಒಂದು ಪ್ಯಾನಿಗೆ 1 ಸ್ಪೂನ್ ತುಪ್ಪ ಅಥವಾ ಆಯಿಲ್ ಹಾಕ್ಕೊಂಡು ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡಿಕೊಂಡ್ರೆ ಒಂಥರ ಟೇಸ್ಟ್ ಬರುತ್ತೆ, ಮತ್ತು ಹಾಗೆ ಮಾಡಿದ್ರೂ ಸಹ ಅದೊಂಥರ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ. ಎರಡೂ ಥರ ಟ್ರೈ ಮಾಡಿ. ಯಾವ್ದು ನಿಮಗೆ ಕಂಫರ್ಟ್ ಇಷ್ಟ ಆಗುತ್ತೋ ಅದನ್ನು ಫಾಲೋ ಮಾಡಿ. ನೆಕ್ಸ್ಟು ಪನ್ನೀರಿಗೆ ಸ್ವಲ್ಪ ಅರಿಶಿನ, ಖಾರ ಆ್ಯಡ್ ಮಾಡಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ಅದನ್ನು ಪ್ಯಾನಲ್ಲಿ ಫ್ರೈ ಮಾಡಿ. ಪಲಾವ್ಗೆ ಹಾಕಿದ್ರೆ ತುಂಬ ಚೆನ್ನಾಗಾಗುತ್ತೆ. ಈವನ್ ಪಾಲಕ್ ಸೊಪ್ಪನ್ನು ಸಹ ಬೇಯಿಸ್ದಲೇ ನಾನು ಮಾಡಿರೋದು ಜಸ್ಟ್ ಪ್ಯಾನಲ್ಲಿ ಫ್ರೈ ಮಾಡಿ ಅದನ್ನ ಗ್ರೈಂಡ್ ಮಾಡಿದ್ದೀನಿ. ನೋಡಿ, ಬಟಾಣಿ, ಪನ್ನೀರ್ ಮತ್ತು 1 ಲೋಟ ಅಷ್ಟು ಅಕ್ಕಿ. 1 ಲೋಟ ಅಕ್ಕಿ ತೊಗೊಂಡ್ರೆ ಆಲ್ಮೋಸ್ಟ್ 3 to 4 ಮೆಂಬರ್ಸ್ಗಾಗುತ್ತೆ. ಒಂದು ಕುಕ್ಕರ್ ಇಟ್ಟು ಅದಕ್ಕೆ 2 ಸ್ಪೂನ್ ಆಯಿಲು ಮತ್ತು 2 ಸ್ಪೂನ್ ತುಪ್ಪ ಆ್ಯಡ್ ಮಾಡಿದ್ದೀನಿ. ನೋಡಿ, ಈಗೆಲ್ಲ ಫ್ಲೇವರ್ಸ್ ಹಾಕಿ ಈರುಳ್ಳಿ ಮತ್ತು ಟೊಮಾಟೋನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಮತ್ತು ಟೊಮ್ಯಾಟೊ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ. ಮಸಾಲೆ ಎಲ್ಲ ಹಾಕಾದ್ಮೇಲೆ ನಾನು ನೋಡಿ ಸ್ವಲ್ಪ ಕಸ್ತೂರಿ ಮೇಥಿನ ಆ್ಯಡ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಸ್ಮೆಲ್ ಬರುತ್ತೆ ಕಸ್ತೂರಿ ಮೇಥಿ ಆ್ಯಡ್ ಮಾಡಿದ್ರೆ. ಬೇಕಂದರೆ ಸೋಯಾ ಸಾಸ್ ಎಲ್ಲ ಆ್ಯಡ್ ಮಾಡ್ಕೋಬೋದು. ನೋಡಿ, 1 ಬೌಲಲ್ಲಿರೋ ಬಟಾಣಿ ಅದನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿ. ಅದು ಫ್ರೈ ಆದ ನಂತರ ಮತ್ತೆ 1 ಬೌಲಲ್ಲಿರುತ್ತಲ್ಲ ಪನ್ನೀರ್ನ ಆ್ಯಡ್ ಮಾಡಿ ಅದನ್ನ ಸ್ವಲ್ಪ ಫ್ರೈ ಮಾಡಿ. ಅದಾದಮೇಲೆ ಗ್ರೀನ್ ಮಸಾಲಾನ ಆ್ಯಡ್ ಮಾಡಿ ಸ್ವಲ್ಪ ಸ್ಮೆಲ್ ಹೋಗೋವರೆಗೂ ಕುದಿಸಿ. ಆಲ್ರೆಡಿ ಗ್ರೀನ್ ಮಸಾಲ ಫ್ರೈ ಮಾಡಿ ನಾವು ಗ್ರೈಂಡ್ ಮಾಡಿರೋದ್ರಿಂದ ಅಷ್ಟೊಂದು ಹಸಿ ವಾಸನೆ ಏನು ಹೊಡಿತಾ ಇರಲ್ಲ. ಸೊ ಬೇಗನೆ ಅದಕ್ಕೆ ನಾವು ಅಕ್ಕಿನ ಆ್ಯಡ್ ಮಾಡ್ಬೋದು. ನೋಡಿ, ಈ ಕಡೆ ನಾನು ಅಕ್ಕಿನ ತೊಳೆದಿಟ್ಕೊಂಡಿದ್ದೀನಿ. 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸಷ್ಟು ನೀರನ್ನ ನಾನು ಬಿಸಿ ಮಾಡಲಿಕ್ಕೆ ಸಹ ಇಟ್ಟಿದ್ದೀನಿ. ನಾನು ಯೂಸ್ ಮಾಡ್ತಾ ಇರೋದು ಸೋನಾ ಮಸೂರಿ ಅಕ್ಕಿ. ಯಾವುದೇ ರೀತಿ ಬಾಸುಮತಿ ಅಕ್ಕಿನ ನಾನು ಯೂಸ್ ಮಾಡಿಲ್ಲ. ನೋಡಿ, ಅಕ್ಕಿನ ತೊಳೆದು ಈ ಥರ ಡ್ರೈ ಹಾಗೇ ಆ್ಯಡ್ ಮಾಡ್ತೀನಿ. ನೀರು ಹಾಕ್ದಲೇ ಫಸ್ಟ್ ಆ್ಯಡ್ ಮಾಡ್ತೀನಿ. ಅದನ್ನು ಸ್ವಲ್ಪ ಫ್ರೈ ಮಾಡಿದ್ರೆ ಅದಕ್ಕೆ ಅಕ್ಕಿಗೂ ಸ್ವಲ್ಪ ಫ್ಲೇವರ್ ಹೋಗುತ್ತೆ. ಮಸಾಲೆ ಫ್ಲೇವರ್ಸ್ಗಳನ್ನ ಹಿಡಿದು ಅದು ಒಂಥರ ಬೇರೆ ಥರನೇ ಟೇಸ್ಟ್ ಬರುತ್ತೆ. ನಾವು ನೀರಿಗೆ ಹಾಕಿದ್ರೇ ಬೇರೆ ಥರನೇ ಟೇಸ್ಟ್ ಬರುತ್ತೆ. ಟ್ರೈ ಮಾಡಿ ನೋಡಿ ಒಂದ್ಸಲ. ಎಲ್ಲ ಅಕ್ಕಿನೆಲ್ಲ ಹಾಕಿ ನೋಡಿ, ಒಂದು ಮಿಕ್ಸ್ ಕೊಡಬೇಕು ಕ್ಲೀನಾಗೆ. ಎಲ್ಲ ಮಸಾಲೆ ಐಟಮ್ಮು ಫ್ಲೇವರ್ಸ್ಗಳು ಅಕ್ಕಿಗೆ ಹಿಡಿಯೋ ಥರ ಮಿಕ್ಸ್ ಮಾಡಿ ನಾನು 2 ಲೋಟ ಬಿಸಿ ನೀರು ಇಟ್ಟಿದ್ನಲ್ಲ ಅದನ್ನು ಆ್ಯಡ್ ಮಾಡಿ ದೆನ್ ಕ್ಲೋಸ್ ಮಾಡಿದ್ರೆ ಆಯಿತು. ನೋಡಿ ಹೇಗಾಗಿದೆ ಪಾಲಕ್ ಪನ್ನೀರ್ ಪಲಾವ್ ಅಂತ. ಎಲ್ಲರೂ ಒಮ್ಮೆ ಟ್ರೈ ಮಾಡಿ ಪ್ಲೀಸ್. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಲಾಸ್ಟಲ್ಲಿ ಪಾಲಕ್ ಪನ್ನೀರ್ ಪಲಾವ್ ಎಷ್ಟು ಜ್ಯೂಸಿಯಾಗಿ ಬಂದಿದೆ, ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ ನೋಡಿ ಎಲ್ಲರೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್.